ಈ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಹೊಸ ಟ್ರೆಂಡ್ ನಡೆದೈತಿ, ರಿಸರ್ವೇಷನ್ ಹಟಾವ್ ಅನ್ನೋ ಒಂದು ಕಾನ್ಸೆಪ್ಟೇ ನಡೆಯಕತ್ತೈತಿ. ಇದರಲ್ಲಿ ಕೆಲವೊಂದಿಷ್ಟು ಜನ ರಿಸರ್ವೇಷನ್ನ ಅಪೋಸ್ ಮಾಡಕತ್ತಾರ, ಇನ್ನೊಂದು ಕೆಲವೊಂದಿಷ್ಟು ಜನ ರಿಸರ್ವೇಷನ್ನ ತೆಗಿಬೇಕಂತ ವಾದ ಮಾಡಕತ್ತಾರ. ಬಟ್ ಇದ್ರ ಬಗ್ಗೆ ನಮ್ಮ ಒಪಿನಿಯನ್ ಏನಪ್ಪ ಅಂತಂದರೆ, ಈ ರಿಸರ್ವೇಷನ್ ಏನಾಗಕತ್ತೈತಪ್ಪ ಅಂತಂದರೆ 70% ನಮ್ಮ ಇಂಡಿಯಾದಲ್ಲಿ ಮಿಸ್ಯೂಸ್ ಆಗಕತ್ತದ. ಈ ಪೊಲಿಟಿಕಲ್ ಲೀಡರ್ಸಿಂದ ಹಿಡಿದು ಜಾಬ್ ಸಲುವಾಗಿ ಕಷ್ಟಪಡೋರಾಗಲಿ, ಎಜುಕೇಷನಲ್ಲಿ ಸೀಟ್ ಸಲುವಾಗಿ ಕಷ್ಟಪಡೋರಾಗಲಿ, ಇವರೆಲ್ಲರಿಗೂ ಎಫೆಕ್ಟ್ ಆಗೋಂಥ ಒಂದು ಸೆನ್ಸಿಟಿವ್ ಕಾನ್ಸೆಪ್ಟ್ ಇದೆ. 3 ಥರನೂ ಕಳೆದ್ರೂ ಇನ್ನೂ ರಿಸರ್ವೇಷನ್ ಯಾಕೆ, ಎಲ್ಲದರಲ್ಲೂ ಸಮಾನತೆ ಅಂತಾರೆ. ಬಟ್ ರಿಸರ್ವೇಷನ್ ಅನ್ನೋದ್ರಿಂದ ಯಾರಿಗೂ ಸಮಾನತೆ ಸಿಗ್ತಾ ಇಲ್ಲ ಅನ್ನೋದು ಎಲ್ಲ ವಿದ್ಯಾರ್ಥಿಗಳ ಅಪೋಸ್. ಓಕೆ, ಬಟ್ ಇಲ್ಲಿ ರಿಸರ್ವೇಷನ್ ಅನ್ನೋದು ಭಾರತದ ರಾಜ್ಯಾಂಗದ ಪ್ರಕಾರ ಕ್ಲಾಸ್ ಬೇಸ್ಡ್ ಅನ್ನೋದಿತ್ತು, ಅದು ಕ್ಯಾಸ್ಟ್ ಬೇಸ್ಡ್ ಆಗೈತಿ. ಇನ್ನೊಂದು ರೊಕ್ಕಿದ್ದವನಿಗೆ ರಿಸರ್ವೇಷನ್ ನಡೆಯಕತ್ತೈತಿ. ಅದು ಹೆಂಗಪ್ಪ ಅಂತಂದರೆ, ಈಗ ಒಂದು ಮೆಡಿಕಲ್ ಸೀಟ್ ಆಗಲಿಲ್ಲ ಅಂತಂದರೆ 50 ರಿಂದ 80 ಲಕ್ಷ ಕೊಟ್ಟರೆ ಮೆಡಿಕಲ್ ಸೀಟ್ ಆಗ್ತೈತಿ. ರಿಸರ್ವೇಷನ್ ರೊಕ್ಕಿದ್ದವನು ಸೀಟ್ಗಳನ್ನ ರೊಕ್ಕ ಕೊಟ್ಟು ಪರ್ಚೇಸ್ ಮಾಡಕತ್ತಾನ, ಇದು ಒಂಥರದ ರಿಸರ್ವೇಷನ್ ಅಲ್ಲ. ಬಟ್ ನಾವಿಲ್ಲಿ ಸಾಮಾಜಿಕ ರಿಸರ್ವೇಷನ್ಗಳ ಬಗ್ಗೆ ಕ್ವಶನ್ ಮಾಡ್ತಿದ್ದೀವಿ ಬಿಟ್ಟರೆ ಈ ರಿಸರ್ವೇಷನ್ಗಳ ಬಗ್ಗೆ ಯಾರು ಕ್ವಶನ್ ಮಾಡ್ತಿಲ್ಲ. ಇವಾಗ ಒಂದು ಎಕ್ಸಾಂಪಲ್, ರೊಕ್ಕಿದ್ದವನು ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ತನ್ನ ಮಕ್ಕಳನ್ನ ಓದಿಸ್ತಾನೆ, ರೊಕ್ಕ ಇಲ್ಲದೆ ಇದ್ದವನು ಒಂದು ನಾರ್ಮಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾನೆ. ಬಟ್ ಎರಡರಲ್ಲೂ ಎಜುಕೇಷನ್ ಅನ್ನೋದು ಸೇಮ್ ಇರ್ತೈತೆ? ಇರೋಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಇನ್ಪುಟ್ಟೇ ಈಕ್ವಲ್ ಆಗಿಲ್ಲ ಅಂದಮೇಲೆ ಔಟ್ಪುಟ್ನ ಈಕ್ವಲ್ ಆಗಿ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಅಂದರೆ ಒಂದು ಇಂಟರ್ನ್ಯಾಷನಲಲ್ಲಿ ಒಂದು 10th ಹುಡುಗ ಒಂದು ಫೈನಲ್ ಎಕ್ಸಾಮಿಗೆ ಯಾವ ಥರ ಪ್ರಿಪ್ರೇಷನ್ ನಡೆಸ್ತಾನಪ್ಪ ಅಂತಂದರೆ, ಮನೇಲಿ ಅವ್ರ ಪೇರೆಂಟ್ಸ್ ಅವ್ನಿಗೆ ಆದಂಥ ಒಂದು ಸಪ್ರೇಟ್ ರೂಮ್ ಇರ್ತೈತಿ, ಗುಡ್ ಏರ್ ಕಂಡೀಷನ್ ಇರ್ತೈತಿ, ಅವ್ನಿಗೆ ಆದಂಥ ರೂಲ್ಸು ಮತ್ತು ಸಪ್ರೇಟ್ ಸ್ಪೆಷಲ್ ಕ್ಲಾಸು ಅದು ಇದು ಅಂತ ಚೆನ್ನಾಗೇ ಪ್ರಿಪ್ರೇಷನ್ ಮಾಡ್ತಾರೆ. ಬಟ್ ಇನ್ನೊಂದು ಕಡೆ ಒಂದು ನಾರ್ಮಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಒಬ್ಬ ಹುಡುಗ 10th ಎಕ್ಸಾಮ್ ಫೈನಲ್ ಎಕ್ಸಾಮ್ನ ಯಾವ ಥರ ಪ್ರಿಪ್ರೇಷನ್ ಮಾಡ್ತಾನಪ್ಪ ಅಂತಂದರೆ, ಇನ್ನೇನು ನಾಳೆ ಎಕ್ಸಾಮ್ ಇರ್ತೈತಿ, ಮನೇಲಿ ಓದಬೇಕಂತಂದರೆ ಮನೇಲಿ ಅವ್ರ ಅಪ್ಪ ಬಂದು ಫುಲ್ಲು ಕುಡಿದು ಅವ್ರ ತಾಯಿ ಹೊಡೆಯೋದು ಅದು ಇದು ಮಾಡ್ತಾ ಇರ್ತಾನೆ. ಹುಡುಗ ನಾಳೆ ಎಕ್ಸಾಮ್ ಇರ್ತೈತಿ, ಆ ಒಂದು ನೋವಿನಿಂದ ಏನು ಓದ್ಕೊಂಡೇ ಇರಲ್ಲ. ಬಟ್ ಒಬ್ಬನೇ ಎಕ್ಸಾಮ್ ಹಾಲಿಗೆ ಹೋಗ್ತಾನೆ, ಹೋಗಿ ಇಬ್ಬರು ಎಕ್ಸಾಮ್ ಬರೀತಾರೆ. ಆ ಹುಡುಗನೂ ಎಕ್ಸಾಮ್ ಬರೀತಾನೆ, ಈ ಹುಡುಗನೂ ಎಕ್ಸಾಮ್ ಬರೀತಾನೆ, ಇಬ್ಬರದು ಕ್ವಶನ್ ಪೇಪರ್ ಸೇಮ್, ಬಟ್ ರಿಸಲ್ಟು ಈಕ್ವಲ್ ಆಗಿ ಬರ್ತೈತೆ. ಸೊ ನಾವು ಇಲ್ಲಿ ಸಮಾಜದಲ್ಲಿ ಇಂಥ ಅಸಮಾನತೆ ಇದ್ದ ಮೇಲೆ ಬಟ್ ಸಮಾನತೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ನಾನು ಹೇಳೋದು ಕರೆಕ್ಟಾಗಿ ವಿಚಾರ ಮಾಡಿರಿ. ಇಲ್ಲಿ ಕ್ಲಾಸ್ ಬೇಸ್ಡೇ ವೇರಿಯೇಷನ್ ಐತಿ, ಇನ್ನು ಕ್ಯಾಸ್ಟ್ ಬೇಸ್ಡ್ ಎಷ್ಟು ವೇರಿಯೇಷನ್ ಇರಬೇಡ, ನೀವೇ ವಿಚಾರ ಮಾಡಿರಿ. ಇದು ನಾನು ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ನಿಮಗೆ ಬಿಟ್ಟಿದ್ದು. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ.